ಇಂಟರ್ನ್ಯಾಷನಲ್ ಕ್ರೈಮಲ್ಲಿ ಅಂತ ಬಂತು ಅನ್ನೋದಾದರೆ ಬರುವಂಥ ಮೊದಲೇ ಹೆಸರು ಶಾಲ್ ಶೋಭರಾಜ್. ನಿಸ್ಸಂದೇಹವಾಗಿ ಇಡೀ ವರ್ಲ್ಡಲ್ಲೇ ಯಾವುದನ್ನ ಒನ್ ಆಫ್ ದ ಬಿಗ್ಗೆಸ್ಟ್ ಕ್ರಿಮಿನಲ್ ಇಲ್ಲ ಇಂಟೆಲಿಜೆಂಟ್ ಕ್ರಿಮಿನಲ್ ಇದ್ದಾನೆ ಅನ್ನೋದಾದರೆ ಆ ಶಾಲ್ ಶೋಭರಾಜ್. ಹೌದು, ರೆಡ್ ಕಾರ್ನರ್ ನೋಟಿಸ್ ಆಗಿರೋವಂಥ. ಹೌದು. ಈತನ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ಹಾಂ, ಇವನ್ ಕೇಸ್ ಸ್ಟಡಿ ಮಾಡಬೇಕಾದ್ರೆ ಒಂಥರ ನ್ಯೂ ಕ್ರಿಮಿನಲ್ ಅಂತ ಹೇಳ್ಬೋದು ಆಗಿನ ಕಾಲಕ್ಕೆ. ನ್ಯೂ ಕ್ರಿಮಿನಲ್ ಅಂದರೆ ಏನು? ಈತ ಬಂದು ಮಾಮೂಲು ಕ್ರಿಮಿನಲ್ಸ್ ಅಂದರೆ ಇವಾಗ ರೋಡಲ್ಲಿ ಅಡ್ಡಗಟ್ಟೋದು, ಅವ್ರ ಹತ್ರ ದೋಚ್ಕೊಂಡು ಹೋಗೋದು, ಇಲ್ಲ ಹೌಸ್ ಬ್ರೇಕ್ ಮಾಡೋದು, ಮನೆ ಹೊಡೆಯೋದು, ದರೋಡೆ ಮಾಡೋದು, ಈ ರೀತಿ ಪಿಕ್ ಪಾಕೆಟ್ ಮಾಡೋದು, ಮತ್ತು ರೇಪ್ ಆ್ಯಂಡ್ ಮರ್ಡರ್ ಮಾಡೋದು, ಈ ರೀತಿ ಒಂದು ಕ್ರಿಮಿನಲ್ಸು ಆಗಲೂ ಇದ್ದರು, ಇವಾಗಲೂ ಇದ್ದಾರೆ. ಆದರೆ ಈತ ಒಂಥರ ಡಿಫ್ರೆಂಟ್ ಇಂಟೆಲೆಕ್ಚುಯಲ್, ನೀವು ಹೇಳಿದಾಗೆ ಈಸ್ ಎ ಇಂಟೆಲೆಕ್ಚುಯಲ್ ಕೆಪಾಸಿಟಿನ ಕ್ರೈಮ್ಗೆ ಅಪ್ಲೈ ಮಾಡಿ ಕ್ರೈಮ್ ಮಾಡ್ತಾ ಇದ್ದಿದ್ದು ಚಾರ್ಲ್ಸ್ ಶೋಭರಾಜ್. ಅವನು ಭಯಂಕರ ಒಳ್ಳೆ ಇಂಟೆಲಿಜೆಂಟ್. ಆ ಇಂಟೆಲಿಜೆನ್ಸ್ ಬಂದ್ಬಿಟ್ಟು ಅವ್ನು ಕರೆಕ್ಟಾಗಿ ಉಪಯೋಗಿಸ್ಕೊಂಡಿದ್ರೆ ಯಾವುದೋ ರೀತಿ ಅವನು ಮುಂದೆ ಬಂದ್ಬಿಡ್ಬೋದಾಗಿತ್ತು. ಆದರೆ ಅವನು ಉಪಯೋಗಿಸ್ಕೊಂಡಿದ್ದು ಕ್ರೈಮ್ ಬಗ್ಗೆ. ಅವನು ಏನು ಮಾಡ್ತಾಯಿದ್ದ ಅಂದರೆ, ಆಗಿನ ಕಾಲದಲ್ಲಿ ಟೂರಿಸ್ಟು ಬರೋರು, ಟೂರಿಸ್ಟ್ ಡೆಸ್ಟಿನೇಷನ್ಸ್ ಯಾವುದ್ಯಾವುದು ಅಂದರೆ ಭಾರತ ದೇಶ, ಮತ್ತು ಸಿಂಗಪೂರ್, ಮಲೇಷ್ಯಾ, ಥಾಯ್ಲ್ಯಾಂಡ್, ಇಂಥ ಜಾಗಗಳು ಟೂರಿಸ್ಟ್ ಹೋಗ್ತಾಯಿದ್ರು. ಅಂದರೆ ಅಮೇರಿಕೆಯಿಂದ ಅಲ್ಲಿಂದ ಬರೋರು ಟೂರಿಸ್ಟ್ ಬಂದು ಟೈಮ್ ಇಲ್ಲಿ ಸ್ಪೆಂಡ್ ಮಾಡಿಬಿಟ್ಟು ಮತ್ತು ಅವ್ರ ದೇಶಕ್ಕೆ ವಾಪಸ್ ಹೋಗೋರು. ಈತ ಬಂದ್ಬಿಟ್ಟು ಅವ್ರು ಟೂರಿಸ್ಟ್ ಸ್ಪಾಟ್ಸ್ ಇರೋದು ನೋಡಿ. ಅಂದರೆ ಉದಾಹರಣೆಗೆ ಇವಾಗ ಇಂಡಿಯಾ ಅಂತ ತೊಗೊಳ್ಳಿ. ಇಂಡಿಯಾದಲ್ಲಿ ಗೋವಾ ಬಂದ್ಬಿಟ್ಟು ಒನ್ ಆಫ್ ದಿ ಟೂರಿಸ್ಟ್ ಡೆಸ್ಟಿನೇಷನ್ಸ್ ಫಾರ್ ಆಲ್, ಎಲ್ಲ ಫಾರಿನರ್ಸ್ಗೂ ಅದು. ಇವನಲ್ಲಿರೋನು, ಅಂಥ ಜಾಗಗಳಲ್ಲಿರೋನು, ಬ್ಯಾಂಕಾಕಲ್ಲಿರೋನು. ಸೊ ಇಂಥ ಜಾಗದಲ್ಲಿದ್ದು ಇವನೇನು ಮಾಡ್ತಾಯಿದ್ದ, ಇವನು ಬಂದ್ಬಿಟ್ಟು ಜ್ಯುವೆಲರ್, ಐ ಆಮ್ ಎ ಜಮ್ ಬಿಸ್ನೆಸ್ ಮ್ಯಾನ್, ಡೈಮಂಡ್ ಮರ್ಚೆಂಟ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡ್ಕೊಡೋಣ. ಇವೊಂದು ಅಟೈರು, ಇವೊಂದು ವೇಷಭೂಷಣಗಳು, ಮತ್ತು ಇವನ ನಗು, ಮತ್ತು ಇವನು ಮಾತು, ಮಲ್ಟಿಲಿಂಗ್ವಲ್ ಭಾಷೆಗಳನ್ನ ಚೆನ್ನಾಗಿ ಮಾತಾಡೋನು, ಇಂಗ್ಲೀಷ್ ಭಾಷೆ ಚೆನ್ನಾಗಿ ಮಾತಾಡೋನು. ಆ ಕಾರಣದಿಂದ ಆ ಟೂರಿಸ್ಟ್ ಬಂದು ಇವನಿಗೆ ಅಟ್ರಾಕ್ಟ್ ಆಗೋರು. ಸರ್, ಈಗ ಬೇಸಿಕ್ಲಿ ಶೋಭರಾಜ್ ಅಂದ ತಕ್ಷಣ ಬರೋದೇನಂದ್ರೆ ಇಂಡಿಯನ್ ಅಂತ. ಅವ್ನು ಹುಟ್ಟಿದ್ದು ಸಾಯಿಗಾನ್, ಇಂಡೋನಲ್ಲಿ. ಆಮೇಲೆ ಸಿಂಧಿ ಫಾದರ್, ಆಮೇಲೆ ಅದಕ್ಕೆ ಮದರ್. ಅರೆ ಇವನು ಇಂಡಿಯನ್ ಅಂದರೆ ಈ ಸಿಂಧಿ ಬಿಸ್ನೆಸ್ ಮ್ಯಾನ್ಗೂ ಮತ್ತು ವಿಯೆಟ್ನಮೀಸ್ ಲೇಡಿಗೂ, ಅಂದರೆ ಇವಾಗ ಸಿಂಧಿ ಬಿಸ್ನೆಸ್ ಮ್ಯಾನ್ ಅಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ದು, ಆತ ಬಂದು ಒಂದು ವಿಯೆಟ್ನಾಮೀಸ್ ಲೇಡಿ ಜೊತೆ ಸಂಬಂಧ ಹೊಂದಿ ಈ ಸಿಂಧಿ ಬಿಸ್ನೆಸ್ ಮ್ಯಾನ್ಗೂ, ಶೋಭರಾಜ್ ಅಂತ ಆ ಸಿಂಧಿ ಬಿಸ್ನೆಸ್ ಮ್ಯಾನ್ ಹೆಸರು, ಆ ಸಿಂಧಿ ಬಿಸ್ನೆಸ್ ಮ್ಯಾನ್ಗೂ ಮತ್ತು ಆಕೆ ವಿಯೆಟ್ನಾಮೀಸ್ ಲೇಡಿಗೂ ಹುಟ್ಟಿರ್ತಕ್ಕಂಥವನೇ ಈತ ಶೋಭರಾಜ್. ಶೋಭರಾಜ್ ಅನ್ನೋದು ಈ ಸಿಂಧಿ ಹೆಸರು. ಅಂದರೆ ಈ ಬಿಸ್ನೆಸ್ ಇಂಡಿಯನ್ ಆರಿಜಿನ್ನೇ ಅವ್ರ ತಂದೆ. ಇವರೇನು ಮಾಡೋ, ವಿಯೆಟ್ನಾಂ ಕಾಲನೀಸಲ್ಲಿ ಆಗ ಬೇರೆ ಬೇರೆ ದೇಶದ ಜನಗಳು ಬರ್ತಾಯಿದ್ರು, ಮತ್ತು ಇಂಡಿಯನ್ ಬಿಸ್ನೆಸ್ ಮ್ಯಾನಲ್ಲಿ ಇದ್ರಲ್ಲ. ಸೊ ಆಗ ಹುಟ್ಟಿದಂಥ ಮಗನೇ ಈತ. ಅದಕ್ಕೋಸ್ಕರನೇ ಈತನ ಹೆಸರಿಗೆ ಬಂದುಬಿಟ್ಟು ಶೋಭರಾಜ್, ಚಾರ್ಲ್ಸ್ ಶೋಭರಾಜ್ ಅಂತ ಅಂಟ್ಕೊಂಡಿರೋದೇ ಕಾರಣ. ಅವ್ರ ತಂದೆ ಹೆಸರು ಬಂದು ಶೋಭರಾಜ್. ಆತ ಇಂಡಿಯನ್, ಸಿಂಧಿ, ಇಂಡಿಯನ್ ಆರಿಜಿನ್. ಆದರೆ ಈ ಶೋಭರಾಜು ಚಿಕ್ಕ ಹುಡುಗ ಇರೋವಾಗಲಿಂದಾನೇ ಕ್ರೈಮ್ ಸ್ಟಾರ್ಟ್ ಮಾಡ್ಕೊತಾರೆ. ಹೌದು. ಅಂದರೆ ಏನಾಗುತ್ತೆ, ಆ ಪರಿಸರ ಆ ರೀತಿ ಇವನ್ನ ಮಾಡಿಬಿಡುತ್ತೆ. ಮತ್ತು ಅದರಿಂದ ಕ್ರೈಮ್ ಮಾಡ್ಕೊಂಡು ಅದ್ರ ಒಂಥರ ಎಕ್ಸ್ಪರ್ಟ್ ಥರ ಹೋಗ್ತಾನೆ. ಕ್ರೈಮ್ ಮಾಡೋದನ್ನು ತಪ್ಪೇ ಅಲ್ಲ ಅಂತ ಅವ್ನ ಸೈಕಲಾಜಿಕಲ್ ಫೀಲಿಂಗ್ ಅವ್ನಿಗೆ ಬಂದ್ಬಿಟ್ಟಿರುತ್ತೆ. ಸೊ ಅದರಿಂದನೇ ತಪ್ಪು ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಒಂದಾದ್ಮೇಲೆ ಒಂದು. ಅಂದರೆ ಇದೇ ರೀತಿ ಏನು ಮಾಡೋದು, ಅವನು ಫ್ರೆಂಡ್ ಫಸ್ಟು ಇವೊಂದು ಸ್ಟೈಲ್ ಆಫ್ ಫಂಕ್ಷನಿಂಗ್ ಬಂದುಬಿಟ್ಟು ಇವನು ಎಲ್ಲಿ ಕ್ರೈಮ್ ಮಾಡ್ತಾ ಇದ್ದಾನೋ ಆ ಜನನ, ಯಾರನ್ನ ಮರ್ಡರ್ ಮಾಡ್ತಾನೋ ಅಥವಾ ಯಾರನ್ನ ಇವನು ಲೂಟ್ ಮಾಡ್ತಾನೋ ಅವ್ರನ್ನ ಫಸ್ಟು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು. ಅಂದರೆ ಒಂಥರ ಆದಷ್ಟು ಬೇಗ ಕೆಲವು ದಿನಗಳಲ್ಲೇ ಅವ್ರು ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಏನು ಮಾಡೋನು, ಅವನಿಗೆ ಇವರು ಇರೋ ಜಾಗ ಕರೆಯೋಣ ಟೂರಿಸ್ಟ್ನ, ಇವನು ಹೋಟ್ಲಿಗೆ ಬಂದು ಅವ್ರು ತಂಗೋರು, ಅವ್ರಿಗೆ ಆರೋಗ್ಯ ಕೆಡೋ ಥರ ಏನಾದರೂ ಒಂದು ಏನು ಹೇಳ್ತಾರೆ, ಈ ಫುಡ್ ಪಾಯ್ಸನಿಂಗ್ ಥರ ಮಾಡಿಬಿಡೋನು, ಇವನೇ ಔಷಧಿ ತಂದುಕೊಡೋನು, ಇವನೇ ಡಾಕ್ಟರ್ನ ಕರೆಸಿ ಟ್ರೀಟ್ಮೆಂಟ್ ಕೊಡೋ. ಅಂದಾಗ ಏನಾಗುತ್ತೆ, ಇವ್ರ ಮೇಲೆ ನಂಬಿಕೆ ಬಂದುಬಿಡುತ್ತೆ. ನಂಬಿಕೆ ಬಂದಾಗ ಅವರಲ್ಲಿದ್ದಂಥ ಸೀಕ್ರೆಟ್ಸ್ಗಳನ್ನ ಇವನ ಹತ್ರ ಹೇಳ್ತಾ ಇದ್ರು. ಅಂದರೆ ಅವ್ರ ಹತ್ರ ಇರೋ ದುಡ್ಡು, ಅವ್ರ ಹತ್ರ ಇರೋ ಆಸ್ತಿ, ಅವ್ರ ಹತ್ರ ಇರೋ ಬ್ಯಾಂಕ್ ಅಕೌಂಟ್ಸು, ಅವ್ರ ಹತ್ರ ಇರೋ ಜ್ಯುವೆಲ್ರೀಸು, ಪ್ರತಿಯೊಂದೂ ಇವನು ಗೊತ್ತಾಗೋದು. ಯಾಕೆಂದರೆ ಇವನ ಮೇಲೆ ನಂಬಿಕೆ ಅನ್ನೋದನ್ನ ಇವನು ಕ್ರಿಯೇಟ್ ಮಾಡ್ತಾಯಿದ್ದ. ನಂಬಿಡೋರು ಜನ ಇವನ್ನ, ಆ ಥರ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡ್ಕೊಳ್ಳೋನು. ಇದೇ ಒಂದು ಸ್ಟೈಲ್ ಆಫ್ ಫಂಕ್ಷನಿಂಗ್ ಇತ್ತು. ಸೊ ಆ ಕಾರಣದಿಂದ ಏನಾಯಿತು, ಆಮೇಲೆ ಏನು ಮಾಡೋಣ, ಯಾರನ್ನ ಇವನು ಫಸ್ಟು ಅವ್ರಿಗೆ ಆರೋಗ್ಯ ಸರಿ ಇಲ್ದಂಗೆ ಮಾಡೋದು, ತದನಂತರ ಇವನೇ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಸರಿ ಮಾಡೋದು, ಅವರಲ್ಲಿರೋ ವಿಷಯಗಳನ್ನೆಲ್ಲ ತಿಳ್ಕೊಳ್ಳೋದು, ನಂಬಿಕೆ ಬಂದಮೇಲೆ ಅವ್ರನ್ನ ಮರ್ಡರ್ ಮಾಡೋದು. ಈ ರೀತಿಯಾಗಿ ಹೋಗಿತ್ತು ಇದು ಸ್ಟೈಲು. ಇದು ಒಂದು ಕಡೆ ಇಂಟರ್ನ್ಯಾಷನಲ್ ಬೇರೆ ಕಡೆ ಮಾಡ್ತಾ ಇರಬೇಕಾದ್ರೆ
1970s ಆತ ಇಂಡಿಯಾಗೆ ಬರ್ತಾರೆ. ಹೌದು, ಇಂಡಿಯಾನಲ್ಲಿ ಕೂತ್ಕೊಂಡು ಮೋಡ್ ಆಫ್ ಆಪರೇಷನ್ ಸ್ಟಾರ್ಟ್ ಮಾಡ್ತಾರೆ. ಕರೆಕ್ಟು. ಫೇಕ್ ಡಾಕ್ಯುಮೆಂಟ್ ಮಾಡ್ಕೊತಾನೆ, ಬಾಂಬೆಗೆ ಬರ್ತಾನೆ, ಬಾಂಬೆನಲ್ಲಿ ರಾಬ್ರಿ ಎಲ್ಲ ಮಾಡ್ತಾ ಬರ್ತಾರೆ. ಹೌದು ಹೌದು. ಸರ್, ಇಂಡಿಯಾಗೆ ಬರೀ ಫೇಕ್ ಪಾಸ್ಪೋರ್ಟಲ್ಲಿ ಮಾತ್ರ ಬಂದಿರ್ತಾನಲ್ಲ ಆಯ್ತಾ? ಅಲ್ಲ, ಇವನು ಪಾಸ್ಪೋರ್ಟ್ ಹೆಂಗೆ ಅಂದರೆ, ಇವನು ಈ ಫಾರಿನರ್ ಟೂರಿಸ್ಟ್ನೆಲ್ಲ ಇವನು ಮರ್ಡರ್ ಮಾಡೋನಲ್ಲ, ಮರ್ಡರ್ ಮಾಡಿದಾಗ ಅವ್ರ ಪಾಸ್ಪೋರ್ಟ್ನು ತೊಗೊಂಬಿಡೋನು. ಇವನಿಗೆ ಒಂದಲ್ಲ, ಇವನಿಗೆ 100 ಪಾಸ್ಪೋರ್ಟ್ಗಳು ಇವನ ಹತ್ರ ಇತ್ತು. ಅಂದರೆ ಆ ಹೆಸರುಗಳನ್ನ ಬದಲಾವಣೆ ಮಾಡಿಕೊಂಡು ಅದನ್ನಂತ ಫೋರ್ಜ್ ಮಾಡಿ ಯಾರಿಗೂ ಸಂದೇಹ ಬರ್ದಂಗೆ ಆ ಬೇರೆಯವ್ರ ಪಾಸ್ಪೋರ್ಟಲ್ಲೇ ದೇಶ ತಿರುಗಾಡುವಂಥ ಒಂದು ಕೆಪಾಸಿಟಿ ಇಟ್ಕೊಂಡಿದ್ದ ಆಯ್ತಾ. ಸೊ ಇವ್ನು ಪಾಸ್ಪೋರ್ಟ್ ಬೇಕು ಅಂತೇನಿಲ್ಲ, ಇವ್ನಿಗೆ ಎಲ್ಲರ ಪಾಸ್ಪೋರ್ಟ್ ಇವಂದೇ. ಇವಾಗ ಯಾರ್ಯಾರು ಇವ್ನು ಮರ್ಡರ್ ಮಾಡಿದ್ರೆ ಅವ್ರ ಪಾಸ್ಪೋರ್ಟ್ ತೊಗೊಂಡು ಆ ಪಾಸ್ಪೋರ್ಟಲ್ಲಿ ಹೋಗೋದಿಲ್ಲ. ಆ ರೀತಿ ಅದಕ್ಕೇನು ಬೇಕೋ ಮಿನಿಮಮ್ ಆಲ್ಟ್ರೇಷನ್ ಆ ಪಾಸ್ಪೋರ್ಟ್ಗೆ ಮಾಡಿಕೊಂಡು, ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಪಾಸ್ಪೋರ್ಟ್ನ ಆಲ್ಟ್ರ್ ಮಾಡಿಕೊಂಡು ಇವನು ಓಡಾಡ್ಕೊಳ್ಳೋ ಅವ್ರ ಹೆಸರಲ್ಲಿ. ಬಟ್ ಅನೇಕ ಕಡೆ ಜೈಲಿಗೆ ಹೋಗ್ತಾನೆ. ಅನೇಕ ಕಡೆ ಅಂದರೆ ಜೈಲಿಗೆ ಅಂದರೆ ಈಗ ಕಳ್ಳ ಸಿಗಾಕೊಳ್ಳೇಬೇಕು, ಅದು ನೇಚರ್ದು ಕಾನೂನು ಅದು. ಸೊ ಆತ ಸಿಗಾಕೊಳ್ತಾನೆ. ಆದರೆ ನಮ್ಮದೇ ಆದಂಥ ತಪ್ಪುಗಳಿಗೆ ಅವನು, ನಮ್ಮ ದೇಶದಲ್ಲೂ ಅವನು ಸಿಗಾಕೊಂಡಿದ್ದ. ಅವನ ಜೈಲಿಗೆ ಹಾಕಿದ್ರು. ಜೈಲಿಗೆ ಹಾಕಿದ್ಮೇಲೆ ಏನಾಯಿತು, ತಿಹಾರ್ ಜೈಲಲ್ಲಿ ಇದ್ದ ಆಯಿತಾ. ತಿಹಾರ್ ಜೈಲಲ್ಲಿ ಇರಬೇಕಾದ್ರೆ ಏನು ಮಾಡ್ತಾನೆ, ಅಲ್ಲಿಂದ ಹೆಂಗೆ ಎಸ್ಕೇಪ್ ಆಗಬೇಕು. ಎಸ್ಕೇಪ್ ಅಂದರೆ ಅವ್ನು ನೋಡ್ತಾ ಇದ್ದ, ಬುದ್ಧಿವಂತನಾಗಿದ್ದರಿಂದ. ಕ್ರಿಮಿನಲ್ ಬುದ್ಧಿವಂತನಾದರೆ ಏನೆಲ್ಲ ತೊಂದರೆಗಳಾಗತ್ತೆ ಅಂದರೆ, ಇವಾಗ ಬುದ್ಧಿವಂತರಲ್ಲಿ ಅಲ್ಲದಂಗಿರೋಂಥವ್ರು ಅಂದರೆ ಇಗ್ನೋರೆಂಟ್ಸು ಕ್ರೈಮ್ ಮಾಡಿದ್ರೆ ಮಿನಿಮಮ್ ಮಾಡ್ತಾರೆ. ಒಂದು ಮರ್ಡರ್ ಮಾಡ್ತಾನೆ, ಒಂದು ರೇಪ್ ಮಾಡ್ತಾನೆ, ಒಂದು ಕಳ್ತನ ಮಾಡ್ತಾನೆ, ಸಿಗಾಕೊಳ್ತಾನೆ. ಆದರೆ ಬುದ್ಧಿವಂತರು ಯಾವಾಗ ಕ್ರೈಮ್ ಮಾಡೋಕ್ಕೆ ಶುರು ಮಾಡ್ತಾರೋ, ಈ ಇಂಟೆಲೆಕ್ಚುಯಲ್ಸ್ ಯಾವಾಗ ಕ್ರೈಮ್ ಮಾಡೋಕ್ಕೆ ಶುರು ಮಾಡ್ತಾರೋ, ಅವ್ರು 100 ಕ್ರೈಮ್ಸ್ನ ಮಾಡ್ತಾ ಇರ್ತಾರೆ ಮತ್ತು ತಪ್ಪಿಸ್ಕೊಳ್ತಾ ಇರ್ತಾರೆ. ಅನ್ನೋದಕ್ಕೆ ಉದಾಹರಣೆ ಚಾರ್ಲ್ಸ್ ಶೋಬ್ರಾಜ್. ಇವನೇನು ಮಾಡ್ತಾನೆ, ಈ ಪಾಸ್ಪೋರ್ಟ್ಸ್ನ ಬದಲಾಯಿಸೋದು ಅಲ್ದಂಗೆ ಇಲ್ಲಿ ತಿಹಾರ್ ಜೈಲ್, ಇಲ್ಲಿ ಬಂದು ಇಂಡಿಯಾದಲ್ಲಿ ಬಂದಾಗ ಇಂಡಿಯನ್ ಪೊಲೀಸರನ್ನು ಅರೆಸ್ಟ್ ಮಾಡಿ ಜೈಲ್ಗೆ ಹಾಕೋ ಕೆಲಸ ಮಾಡ್ತಾರೆ. ಜೈಲ್ ಬ್ರೇಕ್, ಒನ್ ಆಫ್ ದಿ ಫೇಮಸ್ ಜೈಲ್ ಬ್ರೇಕ್ಸ್. ಕೆಲವು ಜೈಲ್ ಬ್ರೇಕ್ಸ್, ಒಂದು 10 ಜೈಲ್ ಬ್ರೇಕ್ಸ್ ಇಂಡಿಯಾದಲ್ಲಿ ಆಗಿದೆ ಅಂದರೆ ಇವೊಂದು ಟಾಪ್ ಮೋಸ್ಟ್. ಇವನೇನು ಮಾಡ್ತಾನೆ, ಒಂದು ಪಾರ್ಟಿ ಹೆಸರಲ್ಲಿ, ಅಂದರೆ ಆಗಿನ ಕಾಲದಲ್ಲೇ ಲಂಚ ಯಾವ ರೀತಿ ಇತ್ತು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇವನು ಪಾರ್ಟಿ ಅನ್ನೋ ಹೆಸರಿನಲ್ಲಿ ಸ್ವೀಟ್ಸ್ನ ತರಿಸಿ ಪಾರ್ಟಿ ಮಾಡಿ, ಆ ಸ್ವೀಟ್ಸ್ನಲ್ಲಿರತಕ್ಕಂಥ ಜೈಲ್ ಅಧಿಕಾರಿಗಳಿಗೆಲ್ಲ ಕೊಟ್ಟು ಅವರೆಲ್ಲ ಮತ್ತೆ ಬರೋ ಥರ ಮಾಡಿ ಆ ಒಂದು ಗ್ಯಾಪಲ್ಲಿ ಇವನು ಎಸ್ಕೇಪ್ ಆಗ್ತಾನೆ. ಏನೀಗ ಎಸ್ಕೇಪ್ ಆಗೋ ಕಾರಣ ಏನು ಅಂದರೆ, ಮತ್ತೆ ಸಿಗಾಕೊಳ್ಬೇಕು ಅಂತ ಹೇಳಿದೆ. ಅಂದರೆ ಇವಾಗ ಅವನಿಗೆ ಬೇರೆ ದೇಶದಲ್ಲಿ, ಥೈಲ್ಯಾಂಡಲ್ಲಿ ಇವನು ಮಾಡಿರ್ತಕ್ಕಂಥ ಕ್ರೈಮ್ಗೆ ಮರಣದಂಡನೆ ಅನ್ನೋದು ನಿಶ್ಚಿತವಾಗಿರುತ್ತೆ. ಆ ಕಾನೂನನ್ನ ಇವನು ಓದ್ಕೊಂಡಿರ್ತಾನೆ. ಸೊ ಆ ಕಾರಣದಿಂದ ಇವನೇನಾದ್ರು ಇಲ್ಲಿಂದ ಅಲ್ಲೇ ಅವ್ರ ಎಕ್ಸ್ಟ್ರಡಿಕ್ಷನ್ ಕೇಳಿ ಅಲ್ಲಿಗೆ ಹೋದರೆ ಇವನು ಮತ್ತೆ ಅಲ್ಲಿ ಮರಣದಂಡನೆ ಆಗೋದಂತ ಇವನು ಖಾತ್ರಿ ಆಗೋ ಕಾರಣದಿಂದ ಇವನು ಇಲ್ಲಿ ತಪ್ಪು ಮೇಲೆ ತಪ್ಪು, ಇಲ್ಲೊಂದು ಜೈಲ್ ಬ್ರೇಕ್ ಮಾಡ್ತಾರೆ. ಆಗೇನಾಗುತ್ತೆ, ಇವೊಂದು ಎಕ್ಸ್ಟೆನ್ಷನ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗುತ್ತೆ. ಇವನು ನೇಪಾಳದಲ್ಲೂ ಬೇಕಾಗಿರ್ತಾನೆ. ಆಮೇಲೆ ನೇಪಾಳಕ್ಕೆ ಜೈಲ್ ಬ್ರೇಕ್ ಆದಮೇಲೆ ಏನು ಮಾಡುತ್ತೆ, ಗೋವಾದಲ್ಲಿ ಬಂದು ಬೇಕು ಅಂತಲೇ ಇವನು ಸಿಗಾಕೊಳ್ತಾನೆ. ಒಂದು 80 ದಿನ ಆಚೆ ಇರ್ತಾನೆ, ಆಮೇಲೆ ಇವನೇ ಸಿಗಾಕೊಳ್ತಾನೆ ಮತ್ತೆ ಜೈಲ್ಗೆ ಹಾಕ್ತಾರೆ. ಆ ಕಾರಣದಿಂದ ಏನಾಗುತ್ತೆ, ಇವನಿಗೆ ಇಲ್ಲಿ ನಮ್ಮ ದೇಶದಲ್ಲಿ ಕೇಸ್ ಮೇಲೆ ಕೇಸ್ ಬಿದ್ದಂಗೆ ಇವನಿಗೆ ಇಲ್ಲಿ ಎಕ್ಸ್ಟೆನ್ಷನ್ ಹಾಕ್ಕೊಂಡು ಹೋಗುತ್ತೆ. ಅದೇ ಅವನಿಗೂ ಬೇಕಾಗಿರುತ್ತೆ. ಅವ್ನು ಯಾವುದೇ ಕಾರಣಕ್ಕೂ ಥಾಯ್ಲೆಂಡ್ಗೆ ಹೋಗೋ ಇದು ಅವಶ್ಯಕತೆ ಇರಲಿಲ್ಲ. ಅವ್ನು ಥಾಯ್ಲೆಂಡ್ಗೆ ಹೋದರೆ ಅವ್ನಿಗೆ ಗೊತ್ತು, ಅವ್ನು ಮತ್ತೆ ಜೀವಂತ ವಾಪಸ್ ಬರೋದಿಲ್ಲ, ಅವನಿಗಲ್ಲಿ ಮರಣದಂಡನೆ ಆಗುತ್ತೆ ಅಂತ ಗೊತ್ತು. ಸೊ ಆ ಕಾರಣದಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ತದನಂತರ ಇಲ್ಲಿ ನೇಪಾಳದಲ್ಲೂ ಕ್ರೈಮ್ಸ್ ಮಾಡಿರ್ತಾನೆ. ಸೊ ನೇಪಾಳಕ್ಕೆ ಕರೀತಾರೆ ಅವನ್ನ. ನೇಪಾಳಿಗೆ ಇಲ್ಲಿಂದ ಈ ಗೋಷ್ಠಿ ನೇಪಾಲ್, ಅಲ್ಲಿ ಟ್ರಯಲ್ ಆಗುತ್ತೆ. ಅಲ್ಲಿ ಟ್ರಯಲ್ ಆದಮೇಲೆ ಅಲ್ಲಿ 19 ವರ್ಷ ಏನು ಶಿಕ್ಷೆ ಆಗುತ್ತೆ. 19 ವರ್ಷ ಶಿಕ್ಷೆ ಆಗುತ್ತೆ. 19 ವರ್ಷ ಶಿಕ್ಷೆನ ಅನುಭವಿಸಿದ ಮೇಲೆ ಇವೊಂದು ಗುಡ್ ಬಿಹೇವಿಯರ್ ಅಂತ ಹೇಳ್ಬಿಟ್ಟು, ಆಯಿತು ಇವನಿಗೆ ಅಂತ ವಯಸ್ಸಾಗಿದೆ ಮತ್ತು ಗುಡ್ ಬಿಹೇವಿಯರ್ ಅಂತ ಹೇಳಿ ಇವನ್ನ ಅಲ್ಲಿಂದ ಅಲ್ಲಿ ನೇಪಾಳ ಕೋರ್ಟ್ ಏನು ಮಾಡುತ್ತೆ, ಬಿಡುಗಡೆ ಮಾಡುತ್ತೆ. ಬಿಡುಗಡೆ ಆಗೋಕ್ಕೆ ಮುಂಚೆ ಕೆಲವು ಘಟನೆಗಳಲ್ಲಿ ನಡೆಯುತ್ತೆ. ಇವ್ರಿಗೊಬ್ರು ಲಾಯರ್ ಇರ್ತಾರೆ. ಯಾರಿಗೆ, ಚಾರ್ಲ್ಸ್ ಶೋಬ್ರಾಜ್ಗೆ ಇಂಡಿಯನ್ ಆರಿಜಿನ್ ಒಂದು ಲೇಡಿ ಲಾಯರ್ ಒಬ್ಬರು ಅಸಿಸ್ಟ್ ಮಾಡ್ತಾ ಇರ್ತಾರೆ. ಅಂದರೆ ಇವನ ಕೇಸ್ಗಳಿಗೆ, ಇವನಿಗೆ ಬೇಲ್ ತೊಗೊಳೋದಕ್ಕೆ ಮತ್ತು ಇವನಿಗೆ ಲೀಗಲಾಗಿ ಅಡ್ವೈಸ್ ಮಾಡೋದಕ್ಕೆ ಒಬ್ಬರು ಲಾಯರ್ ಅಸಿಸ್ಟ್ ಮಾಡ್ತಾ ಇರ್ತಾರೆ. ಅವಳ ಮಗಳು ಬಂದು ಇವನ್ನ ಜೈಲಲ್ಲಿರ್ಬೇಕಾದ್ರೆ ಮದುವೆ ಆಗ್ತಾಳೆ. ಅಂದರೆ ಇವಳಿಗೆ 22 ವರ್ಷ, ಅವನಿಗೆ 44 ವರ್ಷ. ಈತ ದೊಡ್ಡವನು. ಅಂದರೆ ಇವನಿಗೂ ಮತ್ತು ಅವಳು ಮದುವೆ ಆಗಿರ್ತಕ್ಕಂಥ ಬಿಸ್ವಾಸನೋ ಆಕೆ ಇವನ್ನ ಮದುವೆ ಆಗ್ತಾಳೆ. 44 ವರ್ಷ ಇವನು ದೊಡ್ಡವನು. ಆಗ ಕೆಲವು ರಿಪೋರ್ಟರ್ಸ್ ಹೇಗೆ ಕೇಳ್ತಾರೆ, ಏನಕ್ಕೋಸ್ಕರ ನೀನು ಅವನ್ನ ಮದುವೆ ಆದೆ ಅಂದರೆ ಇದ್ರ ಹಿಂದೆ ಬೇರೆ ಇರ್ಬೋದು, ಅವನ ಹತ್ರ ಇದ್ದಿದ್ದ ಆಸ್ತಿಗಳನ್ನ ತೊಗೊಳ್ಳೋದಕ್ಕೋ ಅಥವಾ ಅವನು ಬೇರೆ ಏನಾದರೂ ಕಾರಣಗಳಿರ್ಬೋದು. ಇಲ್ಲಾಂದರೆ ಯಾರೂ ಆ ರೀತಿ ಆಗೋದಿಲ್ಲ. ಆದರೆ ಆಕೆ ಏನು ರೀಸನ್ ಕೊಡ್ತಾಳೆ, ಇವನು ತುಂಬ ಅಟ್ರಾಕ್ಟಿವ್ ಆಗಿದ್ದಾನೆ, ಇವನ ಕಣ್ಣು ತುಂಬ ನೀಲಿಯಾಗಿದೆ, ಯಾವುದೇ ಒಂದು ಹುಡುಗಿ ಇವನ್ನ ನೋಡಿದ್ರೂ ಇವನ್ನ ಬಿಟ್ಟಿರೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಒಂದು ರೀಸನ್ ಹಾಕಿ ಕೊಡ್ತಾಳೆ. ಆಮೇಲೆ ಏನಾಯಿತು, ಅದು ಮದುವೆ ಆದಮೇಲೆ ಏನಾಯಿತು, ಮದುವೆ ಆದಮೇಲೆ ಒಟ್ಟಿಗೆ ಇದ್ರಾ ಇಲ್ವಾ ಅನ್ನೋದು ಬೇರೆ ಪ್ರಶ್ನೆ. ಅದಾದಮೇಲೆ ಏನಾಗುತ್ತೆ, ಇವನು ರಿಲೀಸ್ ಆಗ್ತಾನೆ. ರಿಲೀಸ್ ಆದಮೇಲೆ ಇವನು ಯಾವ ನ್ಯಾಷನಲ್ ಅಂದರೆ
ಇವನು ಇಂಡಿಯನ್ ನ್ಯಾಷನಲ್ಲೂ ಅಲ್ಲ, ಆ ಕಡೆ ವಿಯೆಟ್ನಾಂ ನ್ಯಾಷನಲ್ಲೂ ಅಲ್ಲ, ಆ ಕಡೆ ನೇಪಾಳ ನ್ಯಾಷನಲ್ಲೂ ಅಲ್ಲ, ಇವನು ಬಂದು ಫ್ರಾನ್ಸ್ ನ್ಯಾಷನಲ್. ಇವನು ಫ್ರಾನ್ಸ್ ನ್ಯಾಷನಲ್ಶಿಪ್ ಹೇಗೆ ಸಿಗುತ್ತೆ ಅಂತ ಹೇಳಿದ್ರೆ, ಇವ್ರ ತಂದೆ ಶೋಭರಾಜ್ ಇರ್ತಾರೆ ನೋಡಿ, ಚಾರ್ಲ್ಸ್ ಶೋಭರಾಜ್ ತಂದೆ ಶೋಭರಾಜು ಈ ವಿಯೆಟ್ನಾಂ ಕಾಲನೀಸಲ್ಲಿ ಇರಬೇಕಾದ್ರೆ ಈ ಫ್ರಾನ್ಸ್ ಸ್ಪಾನ್ಸರ್ಸ್ ಏನಿರ್ತಾರೆ, ಈ ವಿಯೆಟ್ನಾಮೀಸ್ ಲೇಡಿ ಶೋಭರಾಜ್ ಮೊದಲನೇ ಹೆಂಡತಿ ಏನಿರ್ತಾರೆ ಅವಳನ್ನ ಬಂದುಬಿಟ್ಟು ಫ್ರಾನ್ಸಲ್ಲಿರ್ತಕ್ಕಂಥ ಒಬ್ಬ ಮಿಲಿಟರಿ ಆಫೀಸರ್ ಬಂದು ಅವಳನ್ನ ಮದುವೆ ಆಗ್ತಾನೆ. ಮದುವೆ ಆದಾಗ ಶೋಭರಾಜ್ ಅದು ಚಾರ್ಲ್ಸ್ ಶೋಭರಾಜ್ ಅವ್ರ ತಾಯಿಗೆ ಬಂದು ಫ್ರಾನ್ಸ್ ಸಿಟಿಸನ್ಶಿಪ್ ಸಿಗುತ್ತೆ. ಆ ಕಾರಣದಿಂದ ಇವನು ಫ್ರಾನ್ಸ್ಗೆ ಸಿಟಿಸನ್ ಆಗ್ತಾನೆ. ಸೊ ಇವನು ಇಲ್ಲಿಂದ ನೇಪಾಳಿಂದ ಬಿಡುಗಡೆ ಆದಮೇಲೆ ಫ್ರಾನ್ಸ್ಗೆ ಹೋಗ್ತಾನೆ. ಫ್ರಾನ್ಸ್ಗೆ ಹೋದಾಗ ಅಲ್ಲೇನಾಗುತ್ತೆ, ತುಂಬ ಸ್ವಾರಸ್ಯಕರ ನೋಡಿ. ಇವನು ಯಾವ ರೀತಿ ಪ್ಲ್ಯಾನ್ ಮಾಡಿಕೊಂಡು ಸಕ್ಸಸ್ಫುಲ್ಲಾಗಿ ಇವನು ಬರ್ತಾನೆ ಅಂತ ಹೇಳಿದ್ರೆ, ಅಲ್ಲಿಗೆ ಹೋದಾಗ ಅವನ್ನ ಡಿಟೈನ್ ಮಾಡ್ಕೊಳ್ತಾರೆ ಏರ್ಪೋರ್ಟಲ್ಲಿ ಡಿಟೈನ್ ಮಾಡಿಕೊಂಡು ಅವನ ಪಾಸ್ಪೋರ್ಟ್ಸ್ ಅದು ಇದೆಲ್ಲ ಚೆಕ್ ಮಾಡ್ತಾರೆ. ಅಲ್ಲಿ ಇವನ ಮೇಲೆ ಯಾವುದೇ ಕೇಸ್ ಇರೋದಿಲ್ಲ, ಯಾವುದೇ ಕ್ರೈಮ್ ಕೇಸ್ ಇರೋದಿಲ್ಲ. ಸೊ ಆ ಕಾರಣದಿಂದ ಅಲ್ಲಿ ಬಿಡುಗಡೆ ಮಾಡಿಬಿಡ್ತಾನೆ ಅಂತ ಮುಕ್ತ ಹೋಗಿ ಅವನು ಸ್ವಾಭಾವಿಕವಾಗಿ ಅವನೇನು ಜೀವನ ಆಸ್ ಎ ಸಿಟಿಸನ್ ಆಫ್ ಫ್ರಾನ್ಸ್ ಆಗಿ ಇವಾಗ ಅವನ ಜೀವನ ನಡೆಸ್ಕೊಂಡ್ಬರ್ತಾ ಇದ್ದಾನೆ. ಇವತ್ತಿಗೆ ಅವನ ವಯಸ್ಸು ಸುಮಾರು 84 ವರ್ಷ. ಈಗ ಅವನು ಅಲ್ಲಿಗೆ ಹೋಗಿ 2022ರಲ್ಲಿ ನೇಪಾಲ್ ಗೌರ್ಮೆಂಟು ಅವನ್ನ ಬಿಡುಗಡೆ ಮಾಡುತ್ತೆ. ಅದಾದಮೇಲೆ ಅವನು ಹೋಗ್ತಾನೆ. ಇವಾಗ 4 ವರ್ಷದಿಂದ ಅವನು ಫ್ರಾನ್ಸಲ್ಲಿ ಆರಾಮಾಗಿ ಅವನ ಜೀವನ ನಡೆಸ್ಕೊಂಡು ಬರ್ತಾ ಇದ್ದಾನೆ. ಇದು ಇಂಟರ್ನ್ಯಾಷನಲ್ ಫೇಮ್ ಇಂಟೆಲೆಕ್ಚುಯಲ್ ಕ್ರಿಮಿನಲ್ ಕತೆ. 4 ವರ್ಷ ಅವನಿಗೆ ಸ್ಟಿಲ್ ಅಲೈವ್, ಮಾಮೂಲಾಗಿದ್ದಾನೆ ಅವನು. ಇವಾಗ ಫ್ರಾನ್ಸಲ್ಲಿ ಆ್ಯಸ್ ಎ ಫ್ರಾನ್ಸ್ ಸಿಟಿಸನ್ ಹಿ ಈಸ್ ಲಿವಿಂಗ್ ಇನ್ ಫ್ರಾನ್ಸ್. ದಟ್ ಈಸ್ ದಿ ಅಪ್ಡೇಟ್. ಇದರಲ್ಲಿ ನಾವು ಏನೇನು ಗಮನಿಸಬೇಕು, ಇದು ಏನಕ್ಕೋಸ್ಕರ ಇವಾಗ ಚಿತ್ರಲೋಕ ಕಾರ್ಯಕ್ರಮ, ಇದರಿಂದ ಏನು ಪ್ರಯೋಜನ ಈ ಕಾರ್ಯಕ್ರಮನ ಮಾಡಿದಾರಂತೆ ಅಂದರೆ ಮೇಯ್ನಾಗಿ ನಾವು ಗಮನಿಸಬೇಕಾಗಿರೋ ವಿಷಯ, ಜನಗಳು ಹುಷಾರಾಗಿರಬೇಕು. ನಂಬಿಕೆ ಗಳಿಸಿದ್ರೂ ಸಹ ಅವನ ಕ್ರೆಡೆನ್ಷಿಯಲ್ಸ್ನ ಚೆಕ್ ಮಾಡಬೇಕು. ಈ ಕ್ರೈಮ್ಗಳು ನಡೀತಾನೆ ಇರುತ್ತೆ. ಕ್ರೈಮ್ ಬಂದು ನಿರಂತರ ನಡೀತಾನೆ ಇರುತ್ತೆ, ಒಂದಲ್ಲ ಒಂದು ರೀತಿ ನಡೀತಾನೆ ಇರುತ್ತೆ. ಸೊ ನಂಬಿಕೆ ಆಧಾರದ ಮೇಲೆ ಕ್ರೈಮ್ ಇದು. ಸೊ ಜನರು ತುಂಬ ಹುಷಾರಾಗಿರ್ಬೇಕು. ಪರ್ಟಿಕ್ಯುಲರ್ಲಿ ಸೀನಿಯರ್ ಸಿಟಿಸನ್ಸು, ಈ ಸ್ಟ್ಯಾಂಡ್ ಅಲೋನ್ ಮನೆಗಳು, ಮತ್ತು ಈ ಕೆಲಸಕ್ಕೆ ಜನಗಳನ್ನ ಇಟ್ಕೊಂಡಿರ್ತಾರಲ್ಲ ಅವ್ರುಗಳು ಪೊಲೀಸ್ ವೆರಿಫಿಕೇಷನ್ ಮಾಡ್ಕೊಳ್ಬೇಕು. ಯಾವುದೇ ಯಾರೇ ಕೆಲಸಕ್ಕೆ ತೊಗೊಂಡ್ರು ಅವ್ರನ್ನ ಪೊಲೀಸ್ ವೆರಿಫಿಕೇಷನ್ ಮಾಡೇ ತೊಗೊಳ್ಬೇಕು. ಸೊ ನಂಬಿಕೆ ಗಳಿಸಿದಾಗ ಆ ನಂಬಿಕೆ ನಿಜಾನ ಅಲ್ವಾ, ಟ್ರಸ್ಟ್ ಅನ್ನೋದನ್ನು ಖಾತ್ರಿಗೊಳಿಸ್ಕೊಂಡು ನಾವು ಆವಾಗ ಮಾತ್ರನೇ ಕ್ರೈಮ್ನ ಕಡಿಮೆ ಮಾಡೋಕ್ಕಾಗತ್ತೆ. ಏಕಾಏಕಿ ನಾವು ಬೇರೆಯವ್ರನ್ನ ನಂಬಿಟ್ರೆ, ಅವ್ರು ಪರಿಚಯ ಇದ್ದಾರೆ, ಅವನು ಒಳ್ಳೆಯವನು, ನನ್ನ ಸಹಾಯ ಮಾಡ್ದ ಅಂತೇಳಿ ನಾವು ನಂಬಿದ್ರೆ, ಈ ಚಾರ್ಲ್ಸ್ ಶೋಭರಾಜ್ ಅಂತವರು ಸುಮಾರು ಜನ ಇದ್ದೇ ಇರ್ತಾರೆ ಎಲ್ಲ ಕಡೆ. ಸೊ ಸೊಸೈಟಿ ಅಲರ್ಟ್ ಆಗಿರಬೇಕು. ಬಟ್ ಎಷ್ಟೇ ಜನ ಇದ್ರೂ ಶೋಭರಾಜ್ ಇವತ್ತವರೆಗೂ ಅವನ್ನ ಬುದ್ಧಿವಂತಿಕೆ ಯಾರು ಬಿಟ್ಟು ಮಾಡಲೇ ಇಲ್ಲ ವರ್ಲ್ಡಲ್ಲಿ. ನಿಜ ನೀವು ಹೇಳ್ತಾ ಇರೋದು. ಆದರೆ ಅವನಿಗಿಂತ ಬುದ್ಧಿವಂತರು ಕ್ರೈಮ್ ಮಾಡಿ ತಪ್ಪಿಸ್ಕೊಂಡು ಆಚೆ ಇರ್ಬೋದಲ್ವ. ಆ ಥರ ಸಿಕ್ಕಿಬಿದ್ದಾಗ ತಾನೇ ಗೊತ್ತಾಗುತ್ತೆ. ಈಗೇನಾಗುತ್ತೆ, ಇಂಟೆಲೆಕ್ಚುಯಲ್ ಕ್ರಿಮಿನಲ್ಸು ಕ್ರೈಮ್ ಮಾಡ್ತಾನೆ ಇರ್ತಾರೆ, ಗೊತ್ತಾಗೋದೇ ಇಲ್ಲ. ಅವ್ರು ಮಾಡಿರೋ ಕ್ರೈಮ್ ಬೇರೆ ಯಾರ ಮೇಲೆ ಹಾಕ್ಬಿಟ್ಟಿರ್ತಾರೆ ಪೊಲೀಸವರು.